ಸೊ ಮುಸ್ಲಿಮ್ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಅದ್ರ ಬಗ್ಗೆ ಓದೋಣ. ಮ್ಯಾರೇಜ್ ಅನ್ನೋದು ಯೂನಿವರ್ಸಲ್, ಓಕೆ, ಅಮಾಂಗ್ ಮುಸ್ಲಿಮ್ಸ್. ಸೊ ಅಲ್ಲಿ ಸೆಲಿಬಸಿನ ಡಿಸ್ಕರೇಜ್ ಮಾಡ್ತಾರೆ ಮುಸ್ಲಿಮ್ಸಲ್ಲಿ. ಮತ್ತು ಇಸ್ಲಾಂ ನಲ್ಲಿ ಕಂಪಲ್ಸರಿ ಆಗಿದೆ ಮದುವೆ ಮಾಡ್ಕೊಳ್ಳೋದು. ಪ್ರಾಫೆಟ್ ಮೊಹಮ್ಮದ್ ಆಲ್ಸೋ ಸ್ಟ್ರೆಸ್ ದಟ್ ಮ್ಯಾರಿಡ್ ಲೈಫ್ ಇಸ್ ಪ್ರಿಫರಬಲ್ ದ್ಯಾನ್ ಅನ್ಮ್ಯಾರಿಡ್ ಲೈಫ್. ಬೋತ್ ಮೇನ್ ಸೆಕ್ಸ್ ಆಫ್ ಸುನ್ನೀಸ್ ಆ್ಯಂಡ್ ಶಿಯಾಸ್ ಕನ್ಸಿಡರ್ಡ್ ಮ್ಯಾರೇಜ್ ಆಸ್ ಆಬ್ಲಿಗೇಟ್ರಿ. ಸೊ ಇವ್ರ ಪ್ರಕಾರ ಮದುವೆ ಅನ್ನೋದು ಆಬ್ಲಿಗೇಟ್ರಿ ಆಗಿರುತ್ತೆ. ಓಕೆ, ಸೊ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಮುಸ್ಲಿಂ ಮ್ಯಾರೇಜ್ ಏನು ಅಂತಂದರೆ, ಮದುವೆನ ಅವರು in Muslim community, marriage is called nikah. It is highly encouraged and staying unmarried on purpose is discouraged by both main groups within Islam, Sunnis and Shia, and it is seen as something which everyone should do if they can. ಅಂದರೆ ಅವ್ರ ಕೈಲಾದರೆ ಮದುವೆ ಮಾಡ್ಕೋಬೇಕು ಅನ್ನೋದು ಕಂಪಲ್ಸರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಮುಸ್ಲಿಮ್ಸಲ್ಲಿ. ಸೊ ಇದರಲ್ಲಿ ನೀವು ಫಸ್ಟ್ ಏನು ಮೆನ್ಷನ್ ಮಾಡಬೇಕಂದ್ರೆ, ವೈ ಡು ಪೀಪಲ್ ಗೆಟ್ ಮ್ಯಾರಿಡ್, ಏನಕ್ಕೆ ಅಂತಂದರೆ ಟು ಪ್ರೊಟೆಕ್ಟ್ ದ ಸೊಸೈಟಿ. ಓಕೆ, ಒಳ್ಳೆ ಮಾರಲ್ಸು, ಒಳ್ಳೆ ರೀತಿ ಬದುಕೋದಕ್ಕೋಸ್ಕರ ಮ್ಯಾರೇಜ್ ಇಂಪಾರ್ಟೆಂಟ್ ಆಗುತ್ತೆ. ಟು ಸ್ಟಾರ್ಟ್ ಅ ಫ್ಯಾಮಿಲಿ, ಫಾರ್ ರೇಸಿಂಗ್ ಕಿಲ್ಸ್. ಮತ್ತು ಇದೊಂದು ಕಾಂಟ್ರಾಕ್ಟ್ ಆಗಿರುತ್ತೆ, ಅಂದರೆ ಇದು ಹೋಲಿ ರಿಚುವಲ್ ಆಗಿರುತ್ತೆ, ಅದನ್ನು ಅಂಡನ್ ಮಾಡೋದು ಆಗಲ್ಲ. ಸೊ ಇಟ್ ಈಸ್ ನಾಟ್ ಆಬ್ಲಿಗೇಟ್ರಿ, ಇಟ್ ಈಸ್ ಅ ಕಾಂಟ್ರಾಕ್ಟ್, ಇಟ್ ಈಸ್ ಅ ಸಿವಿಲ್ ಕಾಂಟ್ರಾಕ್ಟ್. ಮತ್ತು ಅದು ರಿಲಿಜಿಯಸ್ ಡ್ಯೂಟಿ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಲೀಗಲ್ ಕಾಂಟ್ರಾಕ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಇದನ್ನು ಹೋಲಿ ಆ್ಯಕ್ಟ್ ಆಫ್ ಡಿವೋಷನ್ ಅಂತ ಕರೀತಾರೆ, ಇಬಾದತ್ ಅಂತ ಕರೀತಾರೆ. ಸೊ ಇದನ್ನು ಒಳ್ಳೆ ರೀತಿಯಿಂದ ಮಾಡಿದ್ರೆ ನೆಕ್ಸ್ಟ್ ವರ್ಲ್ಡ್ಗೆ ಹೋದಾಗ ರಿವಾರ್ಡ್ಸ್ ಬರುತ್ತೆ ಅಂತ ಅವ್ರು ಬಿಲೀವ್ ಮಾಡ್ತಾರೆ. ಓಕೆ, ನಿಕಾ ಮಾಡಿಕೊಂಡ್ರೆ ಇಟ್ ಈಸ್ ಅ ಕಾಂಟ್ರಾಕ್ಟ್ ಆ್ಯಂಡ್ ಇಟ್ ಈಸ್ ಅ ಡಿವೋಷ್ನಲ್ ಆ್ಯಕ್ಟ್ ಅಂತ. ಮತ್ತು ಇದೊಂದು ರಿಲಿಜಿಯಸ್ ಡ್ಯೂಟಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಏನು ಅಂತಂದರೆ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಪ್ರಾಪರ್ ಮ್ಯಾರೇಜ್ಗೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅಂತ ಹೇಳ್ಬೋದು ಅಂತಂದರೆ, ಮ್ಯಾರೇಜ್ ಪ್ರಪೋಸಲ್ ಆ್ಯಂಡ್ ಇಟ್ಸ್ ಅಕ್ಸೆಪ್ಟೆನ್ಸ್. ಸೊ ಮ್ಯಾರೇಜ್ ಪ್ರಪೋಸಲ್ ಏನು, ಒನ್ ಪರ್ಸನ್ ಮಸ್ಟ್ ಆಸ್ಕ್ ಟು ಮ್ಯಾರಿ ದ ಅದರ್ and the other person must say yes. So the proposal is called ijab and the acceptance is called kubul. So ಇದನ್ನು ಹೇಗೆ ಅಂತಂದರೆ, this has to happen exactly same meeting spoken clearly. ಇದನ್ನು ಒಂದಷ್ಟು ಜನರು ವಿಟ್ನೆಸ್ ಮುಂದೆ ಹೇಳಬೇಕಾಗತ್ತೆ, ಬೋತ್ ಇಜಾಬ್ ಮತ್ತು ಕುಬೂಲ್ ಅನ್ನೋದನ್ನ. ಓಕೆ, ಅಕ್ಸೆಪ್ಟೆನ್ಸ್ನ ಕುಬೂಲ್ ಅಂತ ಕರಿತೀವಿ. ಇದನ್ನು ಕ್ಲಿಯರಾಗಿ ಹೇಳಬೇಕಾಗತ್ತೆ. ಮತ್ತು ಬ್ರೈಡ್ ಗ್ರೂಮ್ ಇದನ್ನು ಕೇಳ್ತಾರೆ ಬ್ರೈಡ್ಗೆ, ಮತ್ತು ಇದನ್ನು ಎಲ್ಲ ವಿಟ್ನೆಸ್ ಮುಂದೆ ಮಾಡ್ತಾರೆ. ಆಮೇಲೆ ಅದನ್ನು ಸಹಿ ನಿಕಾ ಅಂತ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಅಸ್ ರಿಜಿಸ್ಟರ್ ಮ್ಯಾರೇಜ್. ಓಕೆ, ಮತ್ತು ಸೆಕೆಂಡು ಕೆಪಾಸಿಟಿ ಆಫ್ ಪರ್ಸನ್ ಏನಿರಬೇಕು ಮದುವೆ ಮಾಡ್ಕೋಬೇಕು ಅಂತಂದರೆ, ವಾಟ್ ಶುಡ್ ಬಿ ದ ಕೆಪಾಸಿಟಿ ಆಫ್ ದ ಪರ್ಸನ್. He should be only adults who have healthy sound mind can enter this contract. Okay, children with mental illness cannot make ಈ ಥರ ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಮತ್ತು ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಅಬ್ಸರ್ವೆನ್ಸ್ ಆಫ್ ಡಾಕ್ಟ್ರೈನ್ ಆಫ್ ಈಕ್ವಾಲಿಟಿ ಅಥವಾ ಮ್ಯಾರಿಂಗ್ ಆಫ್ ಈಕ್ವಲ್ಸ್, ಯಾವ್ದು ಬೇಕಾದ್ರೂ ಬರಿಬೋದು ನೀವು. ಡಾಕ್ಟ್ರೈನ್ ಆಫ್ ಈಕ್ವಾಲಿಟಿ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ ಮತ್ತು ಆನ್ಸರ್ಗೆ ಸ್ವಲ್ಪ ವೇಟೇಜ್ ಕೊಡುತ್ತೆ. ಸೊ ಯು ಕ್ಯಾನ್ ಯೂಸ್ ಅಬ್ಸರ್ವೆನ್ಸ್ ಆಫ್ ಡಾಕ್ಟ್ರೈನ್ ಆಫ್ ಈಕ್ವಾಲಿಟಿ ಅಂತ ಬರಿಬೋದು. ಸೊ ಅಲ್ಲೇನು ಅಂತಂದರೆ, ಮ್ಯಾರೇಜಸ್ಸಲ್ಲಿ marriages where someone runs away or marries an idol worshipper are traditionally looked down and not approved. ಅಂತಂದರೆ ಇವ್ರ ಕಡೆಯವ್ರನ್ನೇ ಮದುವೆ ಮಾಡ್ಕೋಬೇಕು, ಯಾರು ಮೂರ್ತಿನ ಪೂಜೆ ಮಾಡ್ತಾರೆ ಅವ್ರನ್ನ ಮದುವೆ ಮಾಡಿಕೊಂಡ್ರೆ ಅವ್ರನ್ನ ಕೀಳಾಗಿ ನೋಡ್ತಾರೆ. ನೆಕ್ಸ್ಟು ಪ್ರಿಫರೆನ್ಸ್ ಇನ್ ಮೇಡ್ ಸೆಲೆಕ್ಷನ್. ಹಿಸ್ಟಾರಿಕಲಿ ಟ್ರೆಡಿಷನಲ್ ಪ್ರಿಫರೆನ್ಸ್ ಫಾರ್ ಮ್ಯಾರಿಂಗ್ ಕಸಿನ್ಸ್ ಲೈಕ್ ಯೋರ್ ಫಾದರ್ಸ್ ಬ್ರದರ್ and mother's brother's daughter. These preferences are not really followed as strictly nowadays. ಸೊ ಮೇಡ್ ಸೆಲೆಕ್ಷನಲ್ಲಿ ಅಂತ ಏನಂತಂದರೆ ಕಸಿನ್ಸ್ನ ಮದುವೆ ಮಾಡ್ಕೋದು, ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕಸಿನ್ಸಿಗೆ ಕೊಡಬೇಕು ಅಂತ ಮುಂಚೆ ಇತ್ತು. ಓಕೆ, ಫಸ್ಟ್ ಚಚೇರಾ ಕಸಿನ್ಸ್ ಅಥವಾ ಫಾದರ್ಸ್, ಮತ್ತು ನೆಕ್ಸ್ಟು ಕ್ರಾಸ್ ಕಸಿನ್ ಲೈಕ್ ಮಮೇರಾ. ಆದರೆ ಅಂಥ ಪ್ರಿಫರೆನ್ಸ್ಗೆ ಇವಾಗೇನು ಇಂಪಾರ್ಟೆನ್ಸ್ ಕೊಡಲ್ಲ. ನೆಕ್ಸ್ಟು ನೋ ಲೀಗಲ್ ಕಾಂಪ್ಲಿಕೇಶನ್ಸ್. ಓಕೆ, ಮದುವೆ ಅನ್ನೋದು ಲೀಗಲ್ ಕಾಂಪ್ಲಿಕೇಶನ್ಸ್ ಏನು ಇರಬಾರ್ದು. ಓಕೆ, ಅವ್ರಿಗೆ ಮದುವೆ ಮಾಡ್ಕೊಳ್ಳೋರಿಗೆ he or she should be free from any legal complications. ಸೊ ನೆಕ್ಸ್ಟು ಕಂಡೀಷನ್ಸ್ ಫಾರ್ ವಾಯ್ಡ್ ಆರ್ ಇನ್ವ್ಯಾಲಿಡ್ ಮ್ಯಾರೇಜ್.
ಕಂಡೀಷನ್ಸ್ ಏನು ಅಂದರೆ ಬ್ರೋಕನ್ ಆರ್ ರಾಂಗ್ ಮ್ಯಾರೇಜಸ್ಗೆ ಕಂಡೀಷನ್ಸ್ ಏನೇನು ಅನ್ನೋದು. ಪಾಲಿಗ್ಯಾಮಿ ಅಂತಂದರೆ ಅ ವುಮೆನ್ ಕೆನಾಟ್ ಮ್ಯಾರಿ ಸೆಕೆಂಡ್ ಟೈಮ್ ಆ್ಯಸ್ ಲಾಂಗ್ ಆ್ಯಸ್ ಶಿ ಹ್ಯಾಸ್ ಅ ಲಿವಿಂಗ್ ಹಸ್ಬೆಂಡ್ ಹೂ ಹ್ಯಾಸ್ ನಾಟ್ ಡಿವೋರ್ಸ್. ಅಂತಂದರೆ ಒಂದು ಹೆಂಗಸಿಗೆ ಸೆಕೆಂಡ್ ಟೈಮ್ ಮದುವೆ ಮಾಡ್ಕೊಳ್ಳೋ ಹಕ್ಕಿರಲ್ಲ ಅಂತಂದರೆ ಫಸ್ಟ್ ಗಂಡ ಬದುಕಿದ್ದಾಗ. ಓಕೆ, ಮತ್ತು ಮ್ಯಾನ್ ಕ್ಯಾನ್ ಮ್ಯಾರಿ ದ ಫಿಫ್ತ್ ವುಮೆನ್ ಆ್ಯಸ್ ಲಾಂಗ್ ಆ್ಯಸ್ ಫಸ್ಟ್ ಮ್ಯಾನ್ ಕೆನಾಟ್ ಮ್ಯಾರಿ ಅಂದರೆ 4 ಮದುವೆ ಮಾಡ್ಕೋಬೋದು ಒಂದು ಗಂಡಸು ಅದರಲ್ಲಿ, ಮತ್ತು ಫಿಫ್ತ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ. ಮತ್ತು ಫಸ್ಟ್ 4 ಹೆಂಡ್ತಿರು ಡಿವೋರ್ಸ್ ಆಗಿಲ್ಲ ಅಂದಾಗ ಅವ್ರಿಗೆ ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮ್ಯಾರೇಜ್ ವಿತಿನ್ ಸರ್ಕಲ್ ಆಫ್ ಕ್ಲೋಸ್ ರಿಲೇಟಿವ್ಸ್ ಅಂದರೆ ಕ್ಲೋಸ್ ಸರ್ಕಲ್ಸಲ್ಲಿ ಲೈಕ್ ಸಿಸ್ಟರ್ಸ್ ಡಾಟರ್ ಅವ್ರನ್ನೆಲ್ಲ ಮದುವೆ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರಲ್ಲ. ಮತ್ತು ಯಾರು ಐಡಾಲ್ ವರ್ಷಿಪ್ ಮಾಡ್ತಾರೆ ಅವ್ರನ್ನ ಕೀಳಾಗಿ ನೋಡ್ತಾರೆ ಇವರಲ್ಲಿ. ಓಕೆ, ಅದ್ರ ಪ್ರಕಾರ ಇವ್ರನ್ನ ಇಸ್ಲಾಮಿಕ್ ಬಾಡಿಯಿಂದ ಈಚೆ ಇಡ್ತಾರೆ. ಮತ್ತು ಅನ್ಸೌಂಡ್ ಮೈಂಡ್ ಇರೋರ್ನು ಒಬ್ಬರು ಮದುವೆ ಮಾಡಿಸಲ್ಲ ಇದರಲ್ಲಿ. ಮತ್ತು ಸಿಸ್ಟರ್ಸು ವೈಫ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಿಸ್ಟರ್ಸು ಒಂದೇ ಇಬ್ಬರು ಸಿಸ್ಟರ್ ಒಬ್ಬರನ್ನೇ ಮದುವೆ ಮಾಡ್ಕೊಳ್ಳೋದು ಇವರಲ್ಲಿ ಅಲೋ ಮಾಡಲ್ಲ. ಮತ್ತು ಒಂದು ಹೆಂಗಸನ್ನ ಅವಳು ಇದ್ದದ್ದು ಪೀರಿಯಡಲ್ಲಿ ಅಂತಂದರೆ ಮದುವೆ ಆಗಿ ಅವಳು ಸ್ವಲ್ಪ ಟೈಮ್ ಕೊಡ್ತಾರೆ ಇದ್ದದ್ದು ಪೀರಿಯಡ್ ಅಂತ, ಆ ಟೈಮಲ್ಲಿ ಮದುವೆ ಆಗೋಕ್ಕೆ ಅವಳಿಗೆ ಬಿಡಲ್ಲ. ಓಕೆ, ದೀಸ್ ಆರ್ ಆಲ್ ದ ಕಂಡೀಷನ್ಸ್ ಫಾರ್ ಇನ್ವ್ಯಾಲಿಡ್ ಮ್ಯಾರೇಜ್. ಪಾಲಿಗ್ಯಾಮಿ, marriage within close circle of relatives, marriage with idolaters, marriage with people of premature age or unsound mind, sisters becoming co-wives, marrying a woman during her iddat period. ಇವೆಲ್ಲ ಕಂಡೀಷನ್ಸ್ ಆಫ್ ಇನ್ವ್ಯಾಲಿಡ್ ಮ್ಯಾರೇಜ್. ನೆಕ್ಸ್ಟು ಬ್ರೋಕನ್ ಆರ್ ರಾಂಗ್ ಮ್ಯಾರೇಜಸ್. ಬ್ರೋಕನ್ ಮ್ಯಾರೇಜಸ್ ಅಂದರೆ ಇರ್ರೆಗ್ಯುಲರ್ ಮ್ಯಾರೇಜ್ಗೂ ರೆಗ್ಯುಲರ್ ಮ್ಯಾರೇಜ್ಗೂ ಏನು ಡಿಫ್ರೆನ್ಸು ಅಂತ. ದೇರ್ ಆರ್ 2 types ಆಫ್ ಮ್ಯಾರೇಜಸ್ ಕಾಲ್ಡ್ ಇರ್ರೆಗ್ಯುಲರ್ ಮ್ಯಾರೇಜ್ ಆರ್ ಇನ್ವ್ಯಾಲಿಡ್ ಮ್ಯಾರೇಜ್, ಸ್ಪೆಸಿಫಿಕಲಿ known as fasid and basil. Main difference between the two can be mentioned here. Fasid or irregular marriages which could be converted into Shahi marriage by removing its impediments or irregularities. Batil marriage cannot be converted into Sahi marriages. ಓಕೆ, ಸೊ ಫಾಸಿದ್ ಮ್ಯಾರೇಜ್ ಅಂತಂದರೆ ಇದರಲ್ಲಿ ಮಿಸ್ಟೇಕ್ ಇರುತ್ತೆ, ಬಟ್ ಮಿಸ್ಟೇಕ್ನ ಫಿಕ್ಸ್ ಮಾಡಿದಾಗ ಅದು ಸರಿ ಹೋಗುತ್ತೆ. ಎಕ್ಸಾಂಪಲ್ ಏನು ಅಂತಂದರೆ, ಒಂದು ಮದುವೆಯಲ್ಲಿ ವಿಟ್ನೆಸ್ ಇಟ್ಕೊಳ್ಳೋದನ್ನ ಮರ್ತು ಬಿಡ್ತಾರೆ ಅಥವಾ ಮಿಸ್ ಆಗಿಬಿಡುತ್ತೆ. ಸೊ ಇದನ್ನು ಸರಿ ಮಾಡ್ಕೋಬೋದು. ಓಕೆ, facile or irregular marriage is one which can be converted into Sahi marriage by removing its impediments or irregularity. Batil marriage cannot be converted into Sahi marriage. For example, absence of witness at the time of accepting proposal. Second example, a Muslim man marrying fifth woman. Third, marrying with a woman who is undergoing iddat period. These irregularities can be corrected. So first, ಫಾಸಿದ್ ಅಂತಂದರೆ ಇರ್ರೆಗ್ಯುಲರ್ ಮ್ಯಾರೇಜ್. ಓಕೆ, ನೆಕ್ಸ್ಟು ಬಾತಿಲ್ ಇನ್ವ್ಯಾಲಿಡ್ ಮ್ಯಾರೇಜಸ್ ಯಾವುದ್ಯಾವುದು ಅಂತಂದರೆ, ಒಬ್ಬ ಐಡೋಲೇಟರ್ನ ಮದುವೆ ಮಾಡ್ಕೊಳ್ಳೋದು, ಅಂತಂದರೆ ಇದನ್ನು ಫಿಕ್ಸ್ ಮಾಡೋಕ್ಕೆ ಆಗಲ್ಲ. ಫಸ್ಟ್ ಯಾವುದೇನು ಅಂತಂದರೆ ಫಾಸಿದ್ ವಿಚ್ ಕ್ಯಾನ್ ಬಿ ಕರೆಕ್ಟೆಡ್. ಕರೆಕ್ಟ್ ಮಾಡೋವಂಥ ಮದುವೆನ ಫಾಸಿಲ್ ಅಂತ ಕರೀತಾರೆ, ಮತ್ತು ಫಾಸಿದ್ ಅಂತ ಕರೀತಾರೆ. ಕರೆಕ್ಟ್ ಮಾಡೋಕ್ಕಾಗದೇ ಇರೋವಂಥದ್ದು ಮದುವೆನ ಬಾತಿಲ್ ಅಂತ ಕರೀತಾರೆ. ಬಾತಿಲ್ ಮೀನ್ಸ್ ವಿಚ್ ಕೆನಾಟ್ ಬಿ ಕರೆಕ್ಟೆಡ್. ಫಾಸಿದ್ ಆ್ಯಂಡ್ ಬಾತಿಲ್. ಫಾಸಿದ್ ಮೀನ್ಸ್ ವಿಚ್ ಕ್ಯಾನ್ ಬಿ ಕರೆಕ್ಟೆಡ್, ಬಾತಿಲ್ ಮೀನ್ಸ್ ವಿಚ್ ಕೆನಾಟ್ ಬಿ ಕರೆಕ್ಟೆಡ್. ಸೊ ಯಾವ ರೀತಿ ಮದುವೆಗಳು ಕರೆಕ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ, ಟೂ ಮೆನಿ ಪಾರ್ಟ್ನರ್ಸ್, a woman trying to marry a second husband while she is still married, or a man trying to marry a fifth woman without divorcing one of the first 4. ಅಂತಂದರೆ ಒಂದು ಗಂಡಸು ಫಸ್ಟು 4 ಹೆಂಗಸರಲ್ಲಿ ಯಾರನ್ನೂ ಡೈವೋರ್ಸ್ ಮಾಡದೆ ಫಿಫ್ತ್ನ ಮದುವೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದಾಗ
ಮತ್ತು ಅಥವಾ ಮ್ಯಾರಿಂಗ್ ಅ ಕ್ಲೋಸ್ ರಿಲೇಟಿವ್ನ ಮದುವೆ ಮಾಡಿಕೊಂಡಾಗ, ಲೈಕ್ ಸಿಸ್ಟರ್, ಆಂಟ್, ನೀಸ್ ಅಲ್ಲ. ಮತ್ತು ಐಡೋಲ್ ವರ್ಷಿಪ್ ಮಾಡೋರನ್ನ ಮದುವೆ ಮಾಡಿಕೊಂಡಾಗ, ಅನ್ಸೌಂಡ್ ಮೈಂಡ್, ಲ್ಯಾಕ್ ಆಫ್ ಕನ್ಸೆಂಟ್ ಇದ್ದಾಗ, ಮತ್ತು ಸಿಸ್ಟರ್ಸ್ ವೈಫ್ಸ್ ಆದಾಗ, ಅಥವಾ ಒಂದು ಹೆಂಗಸು ಇದ್ದ ಪೀರಿಯಡಲ್ಲಿದ್ದಾಗ ಮದುವೆ ಮಾಡ್ಕೊಳ್ಳೋದನ್ನ, ಇದೆಲ್ಲ ಬಾತಿಲ್ ಮ್ಯಾರೇಜಸ್ ಅಂತ ಕರೀತಾರೆ. ಫಾಸಿದ್ ಆ್ಯಂಡ್ ಬಾತಿಲ್. ಓಕೆ, ದೀಸ್ ಆರ್ ದ 2 ಟೈಪ್ಸ್ ಆಫ್ ಮ್ಯಾರೇಜ್. ನೆಕ್ಸ್ಟು ಮಹರ್ ಅಂದರೆ ಏನು, ಇಂಪಾರ್ಟೆನ್ಸ್ ಆಫ್ ಮಹರ್ ಏನು ಅಂತ ಓದೋಣ. ಮಹರ್ ಏನು ಅಂತಂದರೆ, ಇಟ್ ಈಸ್ ಅ ಮ್ಯಾಂಡೇಟ್ರಿ ಅಮೌಂಟ್ ಆಫ್ ಮನಿ ಆರ್ ಪ್ರಾಪರ್ಟಿ ದಟ್ ಅ ಹಸ್ಬೆಂಡ್ ಮಸ್ಟ್ ಗಿವ್ ಟು ಹಿಸ್ ವೈಫ್ ಅಟ್ ದ ಟೈಮ್ ಆಫ್ ಮ್ಯಾರೇಜ್. ಸೊ ಅಥವಾ ಅದು ಏನಕ್ಕೆ ಕೊಡಬೇಕು ಅನ್ನೋದನ್ನ ನಾವು ಮುಂದಕ್ಕೆ ಓದೋಣ. ಅಥವಾ ಪರ್ಪಸ್ ಏನು ಅಂತಂದರೆ, ಇಟ್ ಈಸ್ ಅ ಸೈನ್ ಆಫ್ ರೆಸ್ಪೆಕ್ಟ್ ಫಾರ್ ವೈಫ್ ಆ್ಯಂಡ್ ಇಟ್ಸ್ ಮೇನ್ ಜಾಬ್ ಇಸ್ ಟು ಗಿವ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಸೊ ದಟ್ ಶಿ ಕ್ಯಾನ್ ಟೇಕ್ ಕೇರ್ ಆಫ್ ಹರ್ ಸೆಲ್ಫ್. ಅಂದರೆ ಅದು ಒಂದು ರೆಸ್ಪೆಕ್ಟು, ಒಂದು ಹೆಂಗಸಿಗೆ ಕೊಡುವಂಥ ರೆಸ್ಪೆಕ್ಟ್ ಅದು. ಯಾಕೆ ಅಂತಂದರೆ, ಅವಳ ಗಂಡಿಗೆ ಏನಾರ ಆದಾಗ ಶಿ ಕ್ಯಾನ್ ಟೇಕ್ ಕೇರ್ ಆಫ್ ಹಿಸ್ ಸೆಲ್ಫ್. ಓಕೆ, ಮತ್ತು ಇಟ್ ಆಲ್ಸೋ ಒಂದು ಗಂಡಸು ಸುಮ್ಮನೆ ಇಷ್ಟ ಬಂದಂಗೆ ಮದುವೆ ಮಾಡ್ಕೊಂಡು ಇಷ್ಟ ಬಂದಂಗೆ ಬಿಟ್ಟು ಹೋಗೋದು ಅವಾಯ್ಡ್ ಮಾಡಬೇಕು ಅಂತಂದರೆ, ಇದು ಮಹರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ನಾಟ್ ದ ಬ್ರೈಡ್ ಪ್ರೈಸ್ ಅಂತಂದರೆ, ಅದನ್ನು ಬ್ರೈಡ್ ಪ್ರೈಸ್ ಅಂತ ಹೇಳ್ಬೋದು. ಅಂದರೆ ಇದರ ಅರ್ಥ ಅವನು ದುಡ್ಡು ಕೊಟ್ಟು ಹೆಂಡ್ತಿನ ತಗೋತಾನೆ ಅಂತ ಅರ್ಥ ಅಲ್ಲ. ಅಂದರೆ ಇದರ ಅರ್ಥ ಹಾಗಲ್ಲ. ಒಂದು ಹೆಂಗಸು ಕಂಪ್ಲೀಟ್ಲಿ ಅದನ್ನು ಒಪ್ಕೋಬೇಕು. ಎಷ್ಟು ಅನ್ನೋದು ಹೇಗೆ ಫಿಕ್ಸ್, ಹೌ ಇಸ್ ದ ಡಿಟರ್ಮಿನೆಂಟ್ಸ್ ಆಫ್ ಮಹರ್ ಏನು ಅಂತಂದರೆ, ದ ಲಾ ಅನ್ನೋದು ಯಾವುದು ಪ್ರೈಸ್ನ ಸೆಟ್ ಮಾಡಲ್ಲ. ಇದು ಬ್ರೈಡ್ ಸೋಷಲ್ ಸ್ಟೇಟಸ್ಸು, ಏಜು, ಇಂಟೆಲಿಜೆನ್ಸ್, ಬ್ಯೂಟಿ ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಫಸ್ಟ್ ಏನು ಮಾಡ್ತಾರೆ, ಒಂದು ಅಮೌಂಟ್ನ ಸೆಟ್ ಮಾಡ್ತಾರೆ, ವಿಚ್ ಇಸ್ ಕಾಲ್ಡ್ ಅಸ್ ಸ್ಪೆಸಿಫೈಡ್ ಮಹರ್. ಇಫ್ ದೇ ಡೋಂಟ್ ಸೆಟ್ ಅನ್ ಅಮೌಂಟ್, ಇಟ್ ಇಸ್ ಕಾಲ್ಡ್ ಅಸ್ ಪ್ರಾಪರ್ ಮಹರ್. ಅಂದರೆ 2 ಥರ ಮಹರ್ಸ್ ಇದೆ. ಒಂದು ಸ್ಪೆಸಿಫೈಡ್ ಮಹರ್ ಅಥವಾ ಪ್ರಾಪರ್ ಮಹರ್ ಅನ್ನೋದು. ಓಕೆ, ಅದನ್ನು ಡಿಸೈಡ್ ಮಾಡ್ತಾರೆ. ಪ್ರಾಂಪ್ಟ್ ಮಹರ್ ಅಂತಂದರೆ ಏನಂತಂದರೆ, ಪ್ರಾಂಪ್ಟ್ ಮಹರ್ ತಕ್ಷಣ ಹೆಂಡತಿ ಕೇಳಿದ ತಕ್ಷಣ ಪೇ ಮಾಡೋದು. ಅದು ಪೇ ಮಾಡಿಲ್ಲ ಅಂತಂದರೆ ಅವಳು ಅವನ ಜೊತೆ ಬದುಕೋಕ್ಕಾಗಲ್ಲ ಅಂತ ಶಿ ಹ್ಯಾಸ್ ಆಲ್ ದ ರೈಟ್ಸ್ ಟು ಸೇ ದ್ಯಾಟ್. ಡಿಫರ್ಡ್ ಮಹರ್ ಏನು ಅಂತಂದರೆ, ಲೇಟ್ರ್ ಆನ್ ಪೇ ಮಾಡೋದು. ಓಕೆ, ಅದನ್ನು ಡಿಫರ್ಡ್ ಮಹರ್ ಅಂತ ಕರೀತಾರೆ. ಸೊ ಅಲ್ಲಿಗೆ ವಾಟ್ ಈಸ್ ದ ರೈಟ್ ಆಫ್ ಅ ವುಮೆನ್ ಇನ್ ದಟ್, ಆ ವುಮೆನ್ ಅನ್ನೋದು ಈ ಕಂಪ್ಲೀಟ್ಲಿ ಇದನ್ನು ಓನ್ ಮಾಡ್ತಾಳೆ. ಮತ್ತು ಗಂಡ ಸತ್ತಾಗ ಅವಳ ಪ್ರಾಪರ್ಟಿ ಕೂಡ ಅವಳ ಹೆಸರಲ್ಲಿ ಇಟ್ಕೋಬೋದು ಮಹರ್ ಅಂತ ಅಂದ್ಬಿಟ್ಟು. ಓಕೆ, ಸೊ ದಟ್ ಈಸ್ ದ ಡಿಫ್ರೆನ್ಸ್. ಸೊ ಹಿಯರ್ ವಿ ಸ್ಟಡಿಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಪರ್ ಮಹರ್ ಆ್ಯಂಡ್ ಡಿಫರ್ಡ್ ಮಹರ್. ಓಕೆ, ಆ್ಯಂಡ್ ಪ್ರಾಂಪ್ಟ್ ಮಹರ್ ಆ್ಯಂಡ್ ಡಿಫರ್ಡ್ ಮಹರ್. ಓಕೆ, ಪ್ರಾಂಪ್ಟ್ ಮಹರ್, ಡಿಫರ್ಡ್ ಮಹರ್. ಮತ್ತು ಸ್ಪೆಸಿಫೈಡ್ ಮಹರ್ ಅಂತಂದರೆ ಒಂದು ಫಿಕ್ಸ್ ಆಗಿರುತ್ತೆ, ಕಪಲ್ ಒಂದು ಫಿಕ್ಸ್ ಮಾಡಿರ್ತಾರೆ. ಪ್ರಾಪರ್ ಮಹರ್ ಅಂತಂದರೆ ಆಮೇಲೆ ಬೇಕಾದ್ರೂ ಫೈಂಡ್ ಔಟ್ ಮಾಡ್ಕೋಬೋದು. ಸೊ 2 ಥರ ಮಹರ್ಸ್ ಇದೆ. ಸ್ಪೆಸಿಫೈಡ್ ಮಹರ್ ಅಂತಂದರೆ ಪ್ರಾಪರ್ ಮಹರ್, ಅಮೌಂಟು ಫಿಕ್ಸ್ ಆದಾಗ 2 ಪಾರ್ಟಿಗಳ ಮಧ್ಯೆ ಅದನ್ನು ಸ್ಪೆಸಿಫೈಡ್ ಮಹರ್ ಅಂತ ಹೇಳ್ತಾರೆ. ಮಿನಿಮಮ್ ಅಮೌಂಟ್ ಅದನ್ನು 10 ದಿನಾರ್ಗಿನ್ನ ಕಮ್ಮಿ ಇರಲ್ಲ. ಅಮೌಂಟ್ ಫಿಕ್ಸ್ ಆಗಿರಲ್ಲ. ದ ಅಮೌಂಟ್ ಡಿಪೆಂಡ್ಸ್ ಅಪಾನ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಹಸ್ಬೆಂಡ್. ಒಂದು ಗಂಡ್ಸ್ ಕೈಲಿ ಎಷ್ಟು ಕೊಡೋಕ್ಕಾಗುತ್ತೋ ಅದನ್ನು ಡಿಫೈನ್ ಮಾಡುತ್ತೆ. ಪ್ರಾಂಪ್ಟ್ ಮಹರ್ ಆರ್ ಡಿಫರ್ಡ್ ಮಹರ್ ಅಂತಂದರೆ, ಈ ಅಮೌಂಟ್ ಪೇಯಬಲ್ ಇವ್ರು ಡಿಮ್ಯಾಂಡ್ ಮಾಡಿ ಇಷ್ಟೇ ಪೇ ಮಾಡಬೇಕು ಅಂತಂದಾಗ ಪ್ರಾಂಪ್ಟ್ ಮಹರ್ ಆಗುತ್ತೆ. ಡಿಫರ್ಡ್ ಮಹರ್ ಅನ್ನೋದು ಮದುವೆ ಡಿಸಲ್ಯೂಷನ್ ಆದಾಗ ಅಥವಾ ಗಂಡ ಸತ್ತೋದಾಗ ಏನಾಗುತ್ತೆ ಅದನ್ನು ಡಿಫರ್ಡ್ ಮಹರ್ ಅಂತ ಕರಿಬೋದು. ಡಿವೋರ್ಸ್ ಅಮಾಂಗ್ ಮುಸ್ಲಿಮ್ಸ್. ಸೊ ಮುಸ್ಲಿಮ್ಸಲ್ಲಿ ಡಿವೋರ್ಸ್ ಹೇಗಾಗುತ್ತೆ? ಓಕೆ, ಡಿವೋರ್ಸ್ ಅನ್ನೋದು 3 ರೀತಿ ಆಗುತ್ತೆ.
ಮುಸ್ಲಿಂ ಮ್ಯಾರೇಜಸ್ ವಿಚ್ ಇಸ್ ಟ್ರೀಟೆಡ್ ಅಸ್ ಕಾಂಟ್ರಾಕ್ಟ್. ಮುಸ್ಲಿಂ ಮ್ಯಾರೇಜಸ್ನ ಕಾಂಟ್ರಾಕ್ಟ್ ಅಂತ ಟ್ರೀಟ್ ಮಾಡ್ತಾರೆ. ಸೊ ಡಿವೋರ್ಸ್ ಆ್ಯಸ್ ಪರ್ ಮುಸ್ಲಿಂ ಲಾ ವಿತೌಟ್ ಇಂಟರ್ವೆನ್ಷನ್ ಆಫ್ ಕೋರ್ಟ್. ಸೊ ಇದರ ಕೋರ್ಟ್ ಇಂಟರ್ವೆನ್ಷನ್ ಯಾವುದೂ ಇಲ್ದಂಗೆ ಮುಸ್ಲಿಂ ಲಾ ಕಡೆಯಿಂದ ಮುಸ್ಲಿಂ ಲಾ ಯೂಸ್ ಮಾಡಿ ಡಿವೋರ್ಸ್ ತೊಗೋಬೋದು. ಓಕೆ. ಡಿವೋರ್ಸ್ ಆ್ಯಸ್ ಪರ್ ಶರಿಯಾ ಆ್ಯಕ್ಟ್. ದಿಸ್ ಇಸ್ ದ ಇಂಟರ್ಫಿಯರೆನ್ಸ್ ಆಫ್ ಕೋರ್ಟ್. ಡಿವೋರ್ಸ್ ಆ್ಯಸ್ ಪರ್ ಮುಸ್ಲಿಂ ಮ್ಯಾರೇಜ್ ಡಿಸಲ್ಯೂಷನ್ ಆ್ಯಕ್ಟ್ ಆ್ಯಸ್ ಪರ್ ಕೋರ್ಟ್ಸ್ ಇಂಟರ್ವೆನ್ಷನ್. ಸೊ ಶರಿಯಾ ಆ್ಯಕ್ಟ್ ಪ್ರಕಾರ ಡಿವೋರ್ಸ್ ಮಾಡ್ಕೋಬೋದು ಅವರು, ಅಥವಾ ಕೋರ್ಟ್ ಇಂಟರ್ವೆನ್ಷನ್ ಇಂದನೂ ಮಾಡ್ಕೋಬೋದು, ಅಥವಾ ಕೋರ್ಟ್ ಇಂಟರ್ವೆನ್ಷನ್ ಬೈ ಯೂಸಿಂಗ್ ಮುಸ್ಲಿಂ ಡಿಸಲ್ಯೂಷನ್ ಆ್ಯಕ್ಟ್ ಆಫ್ 1959 ಇದನ್ನು ಯೂಸ್ ಮಾಡಿನೂ ಅವರು ಡಿವೋರ್ಸ್ ಮಾಡ್ಕೋಬೋದು. ಓಕೆ. ಸೊ ಒಂದು ಖುಲಾ ಆ್ಯಂಡ್ ಕೋಲ್ ಆ್ಯಂಡ್ ಖುಲಾ ಆರ್ ಕೋಲ್ ಇದು ಒಂದು ವರ್ಡು, ಆರ್ ಮುಬಾರತ್ ಇದು ಫಸ್ಟ್ ಟೈಪ್ ಆಫ್ ಡಿವೋರ್ಸು. ಅಂದರೆ ಬೋತ್ ಹಸ್ಬೆಂಡ್ ಆ್ಯಂಡ್ ಅಂದರೆ ದಿಸ್ ಇಸ್ ಕಾಲ್ಡ್ ಅಸ್ ಖುಲಾ. ಇಟ್ ಇಸ್ ಕಾಲ್ಡ್ ಅಸ್ ಎ ಮ್ಯೂಚುವಲ್. ಇಬ್ಬರು ಸೇರಿ ಮ್ಯೂಚುವಲ್ ಡಿವೋರ್ಸ್ ಏನಂತೀವಿ ನಾವು, ಅದೇ ಥರ ಇಬ್ಬರು ಸೇರಿ ಒಪ್ಕೊಂಡಾಗ ಅದು ಖುಲಾ ಆರ್ ಮುಬಾರತ್ ಅಂತ ಹೇಳ್ಬೋದು. ತಲಾಕ್ ಯೂಶಲಿ ಗಂಡನ ಕಡೆಯಿಂದ ಮಾಡ್ತಾರೆ. ತಲಾಖೆ ಎಹಸಾನ್ ಅಂತಂದರೆ ಒಂದು ಸತಿ ಹೇಳಿಬಿಟ್ಟು ಸೆಪ್ರೇಟಾಗಿ ಬದುಕ್ತಾ ಇರ್ತಾರೆ, ಅಂದರೆ ವೈಫ್ ವೇಟಿಂಗ್ ಪೀರಿಯಡು ನಲ್ಲಿ ಇಬ್ಬರು ಬೇರೆದು. ತಲಾಖೆ ಹಸನ್ ಅಂತಂದರೆ 3 ಮಂತ್ಸಲ್ಲಿ ಹೇಳಬೇಕು. ಒಂದು ಸತಿ ಪ್ರತಿ ಮಂತ್ಗೆ ಒಂದು ಸತಿ ತಲಾಖ್ ಹೇಳಬೇಕು. ತಲಾಖೆ ಬಿದತ್ ಅಂತಂದರೆ ತಲಾಖೆ ಉಲ್ ಬಿದತ್ ಅಂತಂದರೆ ಐ ಡಿವೋರ್ಸ್ ಯು ಅಂತ 3 ಟೈಮ್ಸು ಒಂದು ಸಿಂಗಲ್ ಸೆಂಟೆನ್ಸಲ್ಲಿ ಹೇಳಿದ್ರೆ ಅದು ತಲಾಖೆ ಬಿದತ್ ಅಂತ ಹೇಳ್ಬೋದು. ಅಂತಂದರೆ ಫಸ್ಟ್ 2 ಟೈಮ್ಸಲ್ಲಿ ಅವ್ರ ಮೈಂಡ್ ಚೇಂಜ್ ಮಾಡೋವಂಥ ಚಾನ್ಸಸ್ ಇದೆ. ಯಾಕಂದರೆ ಫಸ್ಟ್ ಟೈಮಲ್ಲಿ ಹೇಳಿಬಿಟ್ಟು ದೇ ವಿಲ್ ಬಿ ಲಿವಿಂಗ್ ಸೆಪ್ರೇಟ್ಲಿ ಅಷ್ಟೇ, ವೈಫ್ ವೇಟಿಂಗ್ ಪೀರಿಯಡ್ ಕೊಟ್ಟಿರ್ತಾರೆ, ಸೊ ಅದು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ತಲಾಖೆ ಹಸನ್ನಲ್ಲೂ ಅಷ್ಟೇ 3 ಮಂತ್ಸ್ ವೇಟಿಂಗ್ ಪೀರಿಯಡ್ ಇರುತ್ತೆ. ತಲಾಖೆ ಉಲ್ ಬಿದತ್ ಒಂದು ಸತಿ ಹೇಳಿದ್ಮೇಲೆ ಮುಗಿದೋಯ್ತು, ಅದು ಫೈನಲ್ ಆಗಿರುತ್ತೆ. ಓಕೆ. ಡಿವೋರ್ಸ್ ಅಂಡರ್ ಶರಿಯತ್ ಆ್ಯಕ್ಟ್ 1937. ಸೊ ಅಕಾರ್ಡಿಂಗ್ ಟು ಶರಿಯತ್ ಆ್ಯಕ್ಟ್ ಪ್ರಕಾರ ಹೇಗೆ ಡಿವೋರ್ಸ್ ಮಾಡ್ತಾರೆ ಅಂತಂದರೆ, ಗಂಡ ಏನು ಮಾಡ್ತಾನೆ, ದೇವ್ರ ಮೇಲೆ ಪ್ರಮಾಣ ಮಾಡ್ತಾನೆ ಇಲ್ಲ ಅನ್ನೋದು. ಓಕೆ. ಇಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಇಲ್ಲ, ವೇರ್ ದ ಹಸ್ಬೆಂಡ್ ಸ್ವೇರ್ಸ್ ಆನ್ ಓತ್ ಆಫ್ ಗಾಡ್ ದಟ್ ಹಿ ವಿಲ್ ಸ್ಟೇ ಅವೇ ಫ್ರಮ್ ಹಿಸ್ ವೈಫ್ ಫಾರ್ 4 ಮಂತ್ಸ್ ಆ್ಯಂಡ್ ಇಫ್ ಹಿ ಸ್ಟಿಕ್ಸ್ ಟು ಹಿಸ್ ವರ್ಡ್ಸ್ ದ ಮ್ಯಾರೇಜ್ ಎಂಡ್ಸ್ ದೇರ್. ಜಿಹಾರ್ ಅಂತಂದರೆ ಜಿಹರ್ನಲ್ಲಿ ಇಲ್ಲ ಅಂತಂದರೆ ನಾನು 4 ತಿಂಗಳು ನಿನ್ನನ್ನು ಬಿಟ್ಟಿರ್ತೀನಿ ಅಂತ ಒಪ್ಕೊಂಡು ದೂರ ಇದ್ದಾಗ ಅದು ಮುಗ್ದೋಗುತ್ತೆ. ನೆಕ್ಸ್ಟು ಜಿಹಾರ್. ಓಕೆ. ಅಂದರೆ ಅವಳು ನನ್ನ ತಾಯಿ ಥರ ಕಾಣ್ತೀಯ ಅಂತ ಹೇಳೋದು ಗಂಡಸಾದವನು. ಮತ್ತು ಅಂದರೆ ಇದು ಮಾಡಿದಾಗ ಇಮಿಡಿಯೇಟಾಗಿ ಮದುವೆ ಎಂಡ್ ಆಗಲ್ಲ. ಒಂದು ಹೆಂಗಸಿಗೆ ರೈಟ್ಸ್ ಇರುತ್ತೆ ಟು ಗೋ ಟು ದ ಕೋರ್ಟ್ ಆ್ಯಂಡ್ ಫೈಟ್ ಇಟ್ ಔಟ್. ಲಿಯಾನ್ ಏನು ಅಂತಂದರೆ ಗಂಡಸು ಅಕ್ಯೂಸ್ ಮಾಡ್ತಾನೆ, ಏನಕ್ಕೆ ಅಂತಂದರೆ ನೀನು ಅನ್ಫೇತ್ಫುಲ್ ಆಗಿದೆಯಾ ನನಗೆ ಅಂತ. ಸೊ ಅವಳು ಹೋಗ್ಬಿಟ್ಟು ಶಿ ಹ್ಯಾಸ್ ಟು ಪ್ರೂವ್ ಆ್ಯಂಡ್ ಶಿ ಹ್ಯಾಸ್ ದ ರೈಟ್ ಟು ಗೋ ಟು ದ ಕೋರ್ಟ್ ಆ್ಯಂಡ್ ಪ್ರೂವ್ ಹರ್ ಇನ್ನೋಸೆನ್ಸ್. ಓಕೆ. ಸೊ ಜಡ್ಜ್ ಕಡೆಯಿಂದ ಅಥವಾ ಡಿವೋರ್ಸ್ ಪ್ರೊವಿಷನ್ಸ್ ಏನೇನಿದೆ ಫಾರ್ ಡಿಸಲ್ಯೂಷನ್ ಆಫ್ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ, ಬ್ರಿಟಿಷ್ ಪಾಸ್ ಮಾಡಿರೋದ್ರ ಪ್ರಕಾರ ಏನು ಅಂತಂದರೆ, ಗಂಡಸಾದವನು 4 ಇಯರ್ಸ್ ಕಾಣದೇ ಇದ್ದಾಗ, ಅಥವಾ 2 ವರ್ಷ ಮೇಂಟೆನೆನ್ಸ್ ಕೊಡದೇ ಇದ್ದಾಗ, ಅಥವಾ 7 ವರ್ಷ ಜೈಲಿಗೆ ಹೋದಾಗ, ಅಥವಾ ಅವ್ನ ಮ್ಯಾರಿಟಲ್ ಇಂಟಿಮೆನ್ಸಿ ಇಲ್ಲದೆ ಬದುಕಿದಾಗ ಮದುವೆ ಟೈಮಲ್ಲಿ, ಮತ್ತು ಅವನ ಗಂಡನಾದಂಥ ಅವನ ಕರ್ತವ್ಯಗಳನ್ನು ಅವ್ನು ಮಾಡೋಕ್ಕೆ ನಿರಾಕರಿಸಿದಾಗ ಈ ಮದುವೆ ಎಂಡ್ ಆಗುತ್ತೆ ಆ್ಯಸ್ ಪರ್ ಡಿಸಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್ ಆಫ್ 1939. ಸೊ ದಿಸ್ ಇಸ್ ದ ಎಂಡ್ ಆಫ್ ಮುಸ್ಲಿಂ ಮ್ಯಾರೇಜ್.